ನರೇಂದ್ರಗೆ ಪ್ರತಿ ರಾತ್ರಿ ಒಂದು ದರ್ಶನ ಆಗ್ತಿತ್ತು. ನರೇಂದ್ರ ಅವನು ಮಲಗೋ ರೀತಿನೂ ಬೇರೆ ಆಗ್ತಿತ್ತು. ನರೇಂದ್ರನ ಒಂದಿನ ಏನಾಗುತ್ತೆ, ಮಲಗೋ ಮುಂಚೆನೆ ಅವನ ಎರಡು ಹುಬ್ಬುಗಳ ನಡುವೆ ಒಂದು ಭೂಮಧ್ಯ ಅಂತೀವಿ ಇದಕ್ಕೆ. ಸೊ ಈ ಭೂಮಧ್ಯದಲ್ಲಿ ಒಂದು ದರ್ಶನ, ಒಂದ್ ಬೆಳಕು ಕಾಣುತ್ತೆ, ಒಂದ್ ಜ್ಯೋತಿಯ ಕಿಡಿ ಕಾಣುತ್ತೆ. ಆ ಜ್ಯೋತಿ ಒಂದಿನ ಒಡೆದು ಆ ಜ್ಯೋತಿ ಅಲೆಗಳು ಅವನ ಬಾಡಿ ಎಲ್ಲ ಹುಕ್ಕೊಳ್ಳುತ್ತೆ. ಬಾಡಿ ಎಲ್ಲ ಹುಕ್ಕೊಂಡ ತಕ್ಷಣ ಅವನ ಬಾಡಿ ಮಾತ್ರ ನಿದ್ದೆ ಮಾಡ್ತಾ ಇರುತ್ತೆ, ಅವನ ಮನಸ್ಸು ಆ ಒಂದು ಜ್ಯೋತಿಯ ಕಿಡಿಗಳಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ. ಬಟ್ ಅವನು ಎದ್ದ ತಕ್ಷಣ ಅನ್ಕೋತಾನೆ, ಇವೆಲ್ಲ ನಾರ್ಮಲ್ ಗುರು, ನಂಗೆ ಒಬ್ಬನಿಗೆ ಆಗಲ್ಲ, ಎಲ್ರಿಗೂ ಆಗುತ್ತೆ ಅಂತ ಹೇಳ್ತಾನೆ. ಬಟ್ ನರೇಂದ್ರನಿಗೆ ಒಳ್ಳೆ ಗುಣ ಏನ್ ಗೊತ್ತಾ, ಅವನ ಹತ್ರ ಏನೇ ಚೇಂಜ್ ಆದ್ರೂ ಕೂಡ ಅವನ ಹತ್ರ ಅವನು ಏನೋ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರು ಅವನ ಫ್ರೆಂಡ್ ಹೇಳೋದು ಒಂದು ಗುಡ್ ಹ್ಯಾಬಿಟ್. ಸೊ ಅವ್ನ ಫ್ರೆಂಡ್ ಹರಿ ಕೇಳ್ತಾನೆ, ಹರಿ ನೀವು ಈ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತಾ, ಒಂದು ಎರಡು ಹುಬ್ಬುಗಳ ನಡುವೆ ಒಂದು ಬೆಳಕು ಕಾಣುತ್ತಾ ಅಂತ ಕೇಳಿದ ತಕ್ಷಣ, ಇಲ್ಲಲ್ಲ ನಂಗೆ ಆ ರೀತಿ ಆಗೋದಿಲ್ಲಲ್ಲ ಅಂತ ಹೇಳಿದ ತಕ್ಷಣ ನರೇಂದ್ರ ಶಾಕ್ ಆಗುತ್ತೆ. ಹೇಳಿದ್ರು ನಂಗೆ ಒಬ್ಬನಿಗೆ ಆಗುತ್ತಾ. ಅಷ್ಟಕ್ಕೆ ನರೇಂದ್ರ ಬಿಡಲ್ಲ, ಅವ್ನು ಕರ್ಕೊಂಡು ಅವ್ನು ಟೆಸ್ಟ್ ಮಾಡ್ತಾನೆ. ಸೊ ಅವ್ನ ಫ್ರೆಂಡ್ ಮಲಗಿಸ್ತಾನೆ, ನೀನ್ ಮಲಗು ಬಟ್ ನಿದ್ದೆ ಮಾಡ್ಬೇಡ, ನಾನು ಇಲ್ಲೇ ಕೂತಿರ್ತೀನಿ, ನೀವ್ ಒಂದೆಲ್ಲ ಎರಡು ಹುಬ್ಬುಗಳ ಬೆಳಕು ಬಂದ್ರೆ ನನಗೆ ಬಂದ್ ಹೇಳು. ಕಣ್ಣು ಮುಗಿಸ್ತಾನೆ. ಬಟ್ ಅವ್ನಿಗೆ ಎದ್ದ ತಕ್ಷಣ ಕೇಳ್ತಾನೆ, ನೀನು ಆ ರೀತಿ ಬೆಳಕು ಕಾಣೋದಿಲ್ಲ, ನಂಗಂತೂ ಆ ರೀತಿ ಬೆಳಕು ಬಂದೇ ಇಲ್ಲ, ಆ ರೀತಿ ಕಾಣ್ತಾನಲ್ಲ. ಅವ್ನ ಫ್ರೆಂಡ್ ಹೇಳಿದ ತಕ್ಷಣ ಈ ಶಾಕ್ ಆಗುತ್ತೆ. ಬಟ್ ಏನ್ ಗೊತ್ತಾ, ನರೇಂದ್ರ ಗೊತ್ತಿರಲ್ಲ ಜ್ಯೋತಿಯ ಶಕ್ತಿ ಏನಂತ. ಅನೇಕ ಜನ್ಮಗಳ ಒಂದು ಸಾಧನೆ ಒಂದು ಜ್ಯೋತಿಯ ಕಿಡಿಯಾಗಿ ಅವ್ರ ಹತ್ರ ಕಾಣ್ತಾ ಇರುತ್ತೆ. ಅದೇ ಒಂದು ಜ್ಯೋತಿಯ ಕಿಡಿ ನರೇಂದ್ರನಿಂದ ಸ್ವಾಮಿ ವಿವೇಕಾನಂದನಾಗಿ ಕನ್ವರ್ಟ್ ಆಗುತ್ತೆ.